ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಮಾನಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿಷ್ಣೋಃ ಪದಶ್ರಿದ್ಗೌವ್ರಾತೈಃ ಸ್ವಾಂತಧ್ವಾಂತನಿವಾರಕಃ ಶ್ರೀಸತ್ಯಸಂಧಸೂರ್ಯೋऽಯಂ ಭಾಸತಾಂ ನೋ ಹೃದಂಬರೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಭಗವಂತನ ಅತ್ಯದ್ಭುತವಾದ ವಿಶ್ವರೂಪವನ್ನು ಸ್ವಯಂ ತಾನು ತನ್ನ ಇಚ್ಛೆಯಿಂದ ತನ್ನ ಭಕ್ತನಾದ ಸಖನಾದ ಆತ್ಮೀಯನಾದ ಶರಣು ಬಂದ ಅರ್ಜುನನಿಗೆ ಅಭೂತಪೂರ್ವವಾಗಿ ತೋರಿಸ್ತಾ ಇದ್ದಾನೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ತನ್ನ ಜೀವನದೊಳಗೆ 4 ಬಾರಿ ವಿಶ್ವರೂಪಗಳನ್ನು ತೋರಿಸಿಕೊಟ್ಟಿದ್ದಾನೆ. ಮೊಟ್ಟ ಮೊದಲನೇ ಬಾರಿ ಭೀಷ್ಮಕ ರಾಜನಿಗೆ, 2ನೇ ಬಾರಿ ಧೃತರಾಷ್ಟ್ರನಿಗೆ, 3ನೆಯ ಬಾರಿ ಅರ್ಜುನನಿಗೆ, 4ನೆಯ ಬಾರಿ ಉದಂಕ ಋಷಿಗಳಿಗೆ, ಹೀಗೆ 4 ಬಾರಿ ತೋರಿಸಿಕೊಟ್ಟಿದ್ದಾನೆ. ನಾನು ಹಿಂದೊಮ್ಮೆ ಹೇಳಿದ್ದೇನೆ, ದೇವರ ಕರುಣೆ ನಾವು ನಿನ್ನೆ ತಿಳಿದುಕೊಂಡಿದ್ದೇವೆ. ಎಷ್ಟು ಅದ್ಭುತವಾದ ಕರುಣೆ ಅಂತಂದರೆ, ತನ್ನ ಭಕ್ತ ಹಾದಿ ತಪ್ಪುತ್ತಾ ಇರುವಾಗ ಅವನನ್ನು ಸರಿಯಾದ ದಾರಿಯಲ್ಲಿ ತರುವುದಕ್ಕೆ ವಿಶ್ವರೂಪವನ್ನೂ ತೋರಿಸುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ ದೇವರು. ಆದರೆ ತಪ್ಪು ದಾರಿಯೊಳಗೆ ಹೋಗ್ಲಿಕ್ಕೆ ಮಾತ್ರ ಬಿಡುವುದಿಲ್ಲ. ಇದು ಶ್ರೀಕೃಷ್ಣ ಪರಮಾತ್ಮನ ಒಂದು ಅದ್ಭುತ. ಈ ಚಿಂತನೆ ನಾವು ಮಾಡಲೇಬೇಕಾದ ಚಿಂತನೆ ಇದು. ಹೇಗೆ ಎಲ್ಲೆಲ್ಲಿ ದಾರಿ ತಪ್ತಾ ಇದ್ದರು ಅಂತ ವಿಚಾರ ಮಾಡಿದಾಗ, ಮೊಟ್ಟ ಮೊದಲಿಗೆ ಭೀಷ್ಮಕ ರಾಜ
ಭೀಷ್ಮಕ ರಾಜ ತನ್ನ ಮಗಳಾದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೊರಟಾಗ ಇದಕ್ಕಿಂತಲೂ ದೊಡ್ಡದಾದ ಅಂಧಂತಮ ಸಾಧನೆ ಇನ್ಯಾವುದಿದೆ ಜಗತ್ತಿನಲ್ಲಿ? ಜಗದೊಡತಿಯಾದ ಸರ್ವಲಕ್ಷಣ ಸಂಪನ್ನಳಾದ ಸಾಕ್ಷಾತ್ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯನ್ನು ಕರೆದೊಯ್ದು ಯಾವುದೋ ಕಾಚಿ ಶಿಶುಪಾಲನಿಗೆ ಕೊಡ್ತೇನೆ ಅಂತಂದರೆ ಇದಕ್ಕೂ ದೊಡ್ಡದಾದ ಅಂಧಂತಮ ಸಾಧನೆ ಇನ್ನೊಂದಿಲ್ಲ. ಆದರೆ ಭೀಷ್ಮಕ ರಾಜ ನನ್ನ ಭಕ್ತ, ಆದ್ದರಿಂದಾಗಿ ಅವನಿಗೆ ಈ ತರಹದ ತೊಂದರೆಯಾಗಬಾರದು ಎನ್ನುವುದಕ್ಕಾಗಿ ವಿಶ್ವರೂಪವನ್ನು ತೋರಿಸಿದ. ಎರಡನೆಯದ್ದು ಧೃತರಾಷ್ಟ್ರನ ವಿಷಯದಲ್ಲೂ ಅಷ್ಟೇ, ಧರ್ಮದ ವಿರುದ್ಧ ಹೋರಾಡುವುದಕ್ಕಾಗಿ ಸಮ್ಮತಿ ಕೊಟ್ಟ, ದ್ರೌಪದಿಯ ವಸ್ತ್ರಾಭರಣಕ್ಕಾಗಿ ಸಮ್ಮತಿಯನ್ನು ಕೊಟ್ಟ. ದ್ರೌಪದಿಯ ವಸ್ತ್ರಾಭರಣಕ್ಕಿಂತಲೂ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಘೋರವಾದಂತಹ ಅನರ್ಥ ಸಾಧನ ಇನ್ಯಾವುದಿದೆ ಜಗತ್ತಿನೊಳಗೆ? ಧೃತರಾಷ್ಟ್ರ ದುರ್ಯೋಧನನ ಜೊತೆಗೆ ಅಂಧಂತಮಸ್ಸಿನಲ್ಲೇ ಬಿದ್ದು ಸಾಯ್ತಿದ್ದ. ಆದರೆ ಧೃತರಾಷ್ಟ್ರನಿಗೆ ಹಾಗಾಗಬಾರದು ಅಂತ ಕೃಷ್ಣ ವಿಶ್ವರೂಪವನ್ನು ತೋರಿಸಿ ಧೃತರಾಷ್ಟ್ರನನ್ನು ಸರಿಯಾದ ದಾರಿಯಲ್ಲಿ ತರುವುದಕ್ಕೆ ಪ್ರಯತ್ನ ಮಾಡಿದ. ಇನ್ನು ಮೂರನೇ ಬಾರಿ ಇಲ್ಲಿ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಅರ್ಜುನ ಬಂದದ್ದೇ ಭೂಭಾರ ಹರಣವನ್ನು ಮಾಡುವುದಕ್ಕಾಗಿ. ಅದನ್ನು ಬಿಟ್ಟು ನಾನು ಯುದ್ಧ ಮಾಡುವುದಿಲ್ಲ, ನಾನು ಧ್ಯಾನ ಮಾಡ್ತೇನೆ, ನಾನು ಚಿಂತನೆ ಮಾಡ್ತೇನೆ, ನಾನು ಗಾಯತ್ರಿ ಜಪ ಮಾಡ್ತೇನೆ ಅಂತ ಕುಳಿತುಕೊಂಡ್ಬಿಟ್ರೆ, ಯುದ್ಧದಿಂದ ವಿಮುಖನಾಗಿ ಬಿಟ್ಟರೆ, ಕರ್ತವ್ಯ ಕರ್ಮವನ್ನು ಲೋಪ ಮಾಡಿದ ಮಹಾ ಅನರ್ಥಕ್ಕೆ ಕಾರಣವಾಗಬೇಕಾಗಿತ್ತು ಅರ್ಜುನ. ಅದಕ್ಕಾಗಿ ಕೃಷ್ಣ, ನೀನು ದಾರಿ ತಪ್ಪಬೇಡ, ನಾನು ನೀನು ವಿಶ್ವರೂಪ ತೋರಿಸಿದ್ರಾದರೂ ಚಿಂತಿಲ್ಲ, ನಿನ್ನನ್ನು ಸರಿ ದಾರಿಯಲ್ಲಿ ತರ್ತೇನೆ ಅಂತ ಹೇಳಿ ಅರ್ಜುನನಿಗೂ ವಿಶ್ವರೂಪವನ್ನು ತೋರಿಸಿ ಸರಿ ದಾರಿಯಲ್ಲಿ ತಂದ. ಅದೇ ರೀತಿಯಾಗಿ ಕೊನೆಗೆ ಉದಂಕ ಋಷಿಗಳಿಗೆ. ಅಂದರೆ ಈ ವಿಶ್ವರೂಪವನ್ನು ನೋಡುವ ಸೌಭಾಗ್ಯ ನಮಗಿಲ್ಲ, ಇದು ಅತ್ಯಂತ ಸತ್ಯ. ಆದರೆ ವಿಶ್ವರೂಪವನ್ನು ಕೃಷ್ಣ ಪರಮಾತ್ಮ ಯಾಕೆ ತೋರಿಸಿದ ಅಂತಂದರೆ, ತನ್ನ ಭಕ್ತರಾದ ಧೃತರಾಷ್ಟ್ರ, ಅರ್ಜುನ, ಉದಂಕ ಮತ್ತು ಭೀಷ್ಮಕ ರಾಜರು ದಾರಿ ತಪ್ಪಿದಾಗ ಸರಿ ದಾರಿಯಲ್ಲಿ ತರುವುದಕ್ಕಾಗಿ ವಿಶ್ವರೂಪವನ್ನು ತೋರಿಸಿದ್ನಲ್ಲ. ಈ ಚಿಂತನೆಯನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೃಷ್ಣನಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ಇರುವಾಗ ಇದನ್ನು ಚಿಂತನೆ ಮಾಡಿದರೆ, ಕದಾಚಿತ್ ದೈವವಶಾತ್ ನಾವು ದಾರಿ ತಪ್ಪುತ್ತಾ ಇರುವಾಗಲೂ ಕೂಡ ದೇವರು ಏನೋ ಒಂದು ತನ್ನ ಚಮತ್ಕಾರವನ್ನು ತೋರಿಸಿ ನಮ್ಮನ್ನು ಸರಿದಾರಿಯಲ್ಲಿ ತರ್ತಾನೆ. ಇದು ಅತ್ಯಂತ ನಿಶ್ಚಿತ. ಈ ಘಟನೆಯಿಂದ ನಾವು ತಿಳಿಯಬಹುದು. ಇಷ್ಟಾದ ಮೇಲೆ ಅರ್ಜುನ ಕೇಳಿದ, ಆಖ್ಯಾಹಿ ಮೇಕೋ ಭವಾನ್ ಉಗ್ರರೂಪೋ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತು ಮಿಚ್ಛಾಮಿ ಭವಂತ ಮಾಧ್ಯಂ. ನಿನ್ನನ್ನು ನಾನು ತಿಳಿಯಬೇಕು ಎಂಬುದಾಗಿ ನನಗೆ ಅಪೇಕ್ಷೆ ಇದೆ, ತಿಳಿಸಿಕೊಡ್ತೀಯಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಅರ್ಜುನನಿಗೆ ಹೇಳ್ತಾನೆ, ಬಹಳ ಅದ್ಭುತವಾಗಿ ಹೇಳ್ತಾನೆ. ಶ್ರೀ ಭಗವಾನು ವಾಚ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ. ಅರ್ಜುನ ಏನೋ ಹೇಳಿ ನನ್ನ ಮಹಿಮೆಯನ್ನು, ಇಡೀಯಾದ ಲೋಕದ ನಾಶವನ್ನು ಮಾಡುವುದಕ್ಕಾಗಿ, ಭೂಭಾರ ಹರಣವನ್ನು ಮಾಡುವುದಕ್ಕಾಗಿಯೇ ನಾನು ಕಾಲನಾಮಕನಾಗಿ ಬಂದಿದ್ದೇನೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲ ಪ್ರೇರಕ, ಕಾಲ ಪ್ರಚೋದಕ, ಕಾಲ ಪ್ರವರ್ತಕ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ. ಇದು ನಮ್ಮ ದೇವರು. ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಂ ತೋ ಮಹೀಯಂ ತ್ವಂ ತೇಷಾನ ಕ್ಷೇಮಧಾಮ ಪ್ರಪದ್ಯೆ ಎಂಬುದಾಗಿ ಹೇಳಿದಂತೆ, ಕಾಲವನ್ನು ನಿಯಮನವನ್ನು ಮಾಡುವಂಥ ಸ್ವಾಮಿ ಸ್ವಯಂ ಕಾಲನಾಮಕನಾಗಿದ್ದಾನೆ. ಅದನ್ನು ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ, ನಾನು ಜಗತ್ತನ್ನು ನಾಶ ಮಾಡಲಿಕ್ಕಾಗಿ, ಲಯವನ್ನು ಮಾಡುವುದಕ್ಕಾಗಿ, ಈಗ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ. ಆದ್ದರಿಂದಾಗಿ ಕಾಲ ನಾನು. ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ, ಈ ಎದುರಿಗೆ ನಿಂತಿರುವ ಎಲ್ಲ ದುಷ್ಟರನ್ನು, ಅಧಾರ್ಮಿಕರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಋತೇಪಿ ತ್ವಾಂ, ನಿನ್ನನ್ನು ಪಾಂಡವರನ್ನು ಬಿಟ್ಟು ಇನ್ನೆಲ್ಲರನ್ನು ನಾನು ನಾಶ ಮಾಡುವನಿದ್ದೇನೆ. ಹಾಗೆ ಆಗತ್ತೆ. ಪಂಚಪಾಂಡವರು ಸಾತ್ಯಕಿ, ಪಾಂಡವರ ಪಕ್ಷದಲ್ಲಿ ಬದುಕಿದವರು. ಕೃಷ್ಣ ಸಮಸ್ಯೆ ಇಲ್ಲ. ಇನ್ನು ಆಚೆ ದುರ್ಯೋಧನನ ಪಕ್ಷದೊಳಗೆ ಕೃಪಾಚಾರ್ಯ, ಕೃತವರ್ಮ, ಅಶ್ವತ್ಥಾಮಾಚಾರ್ಯ, 3 ಜನ. ಅಲ್ಲಿ 3 ಜನ, ಇಲ್ಲಿ 6 ಜನ. ಈ 18 ಅಕ್ಷೋಹಿಣಿ ಸೈನ್ಯದಲ್ಲಿ ಈ 9 ಜನರು ಬಿಟ್ಟರೆ ಇನ್ನೆಲ್ಲರೂ ನಿರ್ನಾಮರಾಗಿ ಹೋಗಿದ್ದಾರೆ. ಯಾಕೆ? ದೇವರ ಸಂಕಲ್ಪ ಹಾಗಿತ್ತು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ. ಅರ್ಜುನ, ಆದ್ದರಿಂದ ಏಳು, ಎಚ್ಚರಗೊಳ್ಳು, ಎದ್ದೇಳು.
ಯುದ್ಧವಾಡು, ಯಶೋಲಭಸ್ವ, ಎಲ್ಲ ದುಷ್ಟರನ್ನು ಸಂಹಾರವನ್ನು ಮಾಡಿ ಸಮಗ್ರವಾದ ಯಶಸ್ಸನ್ನು ನೀನು ಪಡೆದವನಾಗು. ಜಿತ್ವಾ ಶತ್ರುನ್, ಈ ದುರ್ಯೋಧನಾದಿಗಳು ನಿನಗೆ ಮೋಸ ಮಾಡಿದ, ಧಾರ್ಮಿಕನಾದ ನಿನಗೆ ಮೋಸ ಮಾಡಿದ ಈ ದುರ್ಯೋಧನಾದಿಗಳನ್ನು ಚಂಡಾಡು, ಸಮಗ್ರವಾದ ಭೂಮಿಯನ್ನು ಗೆಲ್ಲು, ಆ ಭೂಮಿಯನ್ನು ಭೋಗವನ್ನು ಮಾಡು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾನ್. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕರ್ಣ, ಜಯದ್ರಥ, ನೀನು ಯಾರನ್ನು ನೋಡಿ ಹೆದರ್ತಾ ಇದ್ದೀಯಲ್ಲ, ಎಲ್ಲರನ್ನು ನಾನು ಸಂಹಾರವನ್ನು ಮಾಡಿಬಿಟ್ಟಿದ್ದೇನೆ. ಆಗಿಬಿಟ್ಟಿದೆ. ಕೃಷ್ಣ ರಣರಂಗದೊಳಗೆ ಕಾಲಿಡ್ತಾ ಇರುವಾಗಲೇನೆ ಎಲ್ಲರ ಮುಖವನ್ನು ಹೀಗೆ ನೋಡಿದ, ಆಯುಷ್ಯವನ್ನು ಅಪಹಾರವನ್ನು ಮಾಡಿಬಿಟ್ಟ. ಎಲ್ಲರದು ಇವತ್ತಿನಿಂದ 18 ದಿನಗಳವರೆಗೆ ಅವ್ರದ್ದೆಲ್ಲರ ಆಯುಷ್ಯವಿತ್ತಲ್ಲಿ ಮುಗಿದೋಯ್ತು. 19ನೇ ದಿನದ ಆಯುಷ್ಯ ಇಲ್ಲ. ಮಯ ಹತಾಸ್ವಾಂ, ನಾನು ಈಗಾಗಲೇ ಸಂಹಾರ ಮಾಡಿಬಿಟ್ಟಿದ್ದೇನೆ. ಜಹಿ, ಅವರನ್ನು ನೀನು ಕೊಂದು ಹಾಕು. ಯುದ್ಧಸ್ವ ಜೇತಾಸಿ, ಜಗತ್ತಿನೊಳಗೆ ಈ ದೊಡ್ಡದಾದ ಯುದ್ಧದೊಳಗೆ ನೀನು ವಿಜಯಿ ಅಂತ ಆಗಬೇಕು, ಹೇಳು ಅಂತ ಇಷ್ಟು ಹೇಳಿ ಕೃಷ್ಣ ಭಾರಿ ಮೋಟಿವೇಟ್ ಆಗಿರ್ತಕ್ಕಂಥ ಅದ್ಭುತವಾದ ವಿಶ್ವರೂಪವನ್ನು ತೋರಿಸುವ ಮುಖಾಂತರ ತಾನು ಅದ್ಭುತವಾದ ಉಪದೇಶವನ್ನು ಮಾಡಿದಾಗ ಸಂಜಯ ವಾಚ, ಆಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಜಯೇವಾಹ ಕೃಷ್ಣಂ ಸದದ್ಗದಂ ಭೀತಂ ಪ್ರಣಮ್ಯ. ಗದ್ಗದನಾಗಿ ಬಿಟ್ಟಿದ್ದಾನೆ, ಗಾಬರಿಯಾಗಿದ್ದಾನೆ. ದೇವರಿಗೆ ಸಾಷ್ಟಾಂಗ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಬಹಳ ಸುಂದರವಾದ ಪ್ರಾರ್ಥನೆ. ಅರ್ಜುನ ಉವಾಚ, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಹೇ ಋಷಿಕೇಶ, ಇಂದ್ರಿಯಗಳಿಗೆ ಒಡೆಯನಾದ ಹೇ ಸ್ವಾಮಿ ಕೃಷ್ಣ, ಸ್ಥಾನೇ, ಯಾವುದೇ ಸ್ಥಾನದೊಳಗೆ ಇರು, ಗುಡ್ಡದಲ್ಲಿರು, ಬೆಟ್ಟದಲ್ಲಿ ಇರು, ಅರಣ್ಯದಲ್ಲಿ ಇರು, ಸಮುದ್ರದಲ್ಲಿ ಇರು, ಕತ್ತಲಿನಲ್ಲಿರು, ಬೆಳಕಿನಲ್ಲಿ ಇರು, ಸುನಾಮಿಯ ಮಧ್ಯದೊಳಗೆ ಸಿಕ್ಕು ಬಿದ್ದಿರು, ಕರೋನಾ ಮಧ್ಯದಲ್ಲಿ ಎಂಥ ಆಪತ್ತಿನೊಳಗೆ, ಎಂಥ ಸಮಸ್ಯೆದ ಸ್ಥಾನದೊಳಗೆ ನೀನು ಸಿಲುಕು ಬಿದ್ದಿರು, ನರಕದಲ್ಲೂ ಬಿದ್ದಿರು. ಆದರೆ ತವ ಪ್ರಕೀರ್ತಿಯ, ನಿನ್ನನ್ನು ಶ್ರೀಕೃಷ್ಣ 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 ಶರಣಂ ಮಮ ಶ್ರೀಕೃಷ್ಣ ಶರಣಂ ಮಮ ಎಂಬುದಾಗಿ ಗಟ್ಟಿಯಾಗಿ ದೇವರನ್ನು, ಕೃಷ್ಣನನ್ನು ನೆನೆಸುವುದರಿಂದ ಜಗತ್ ಪ್ರಹೃಷ್ಯತಿ, ಇಡೀ ಜಗತ್ತು ನಿನ್ನ ಮೇಲೆ ಸಂತೋಷ ಪಡುತ್ತೆ, ನಿನ್ನ ಮೇಲೆ ಅನುಗ್ರಹ ಮಾಡುತ್ತೆ. ಅನುರಜ್ಯತೆ ಚ, ಸಮಗ್ರವಾದ ಜಗತ್ತು ನಿನ್ನ ಮೇಲೆ ಪ್ರೀತಿಯನ್ನು ಮಾಡುತ್ತೆ, ಅನುರಾಗವನ್ನು ಮಾಡುತ್ತೆ. ರಕ್ಷಾಂಸಿ ಭೀತಾನಿ, ಎಲ್ಲ ರಾಕ್ಷಸಗಳು, ವಿಘ್ನಗಳು, ಆಪತ್ತುಗಳು, ಸಮಸ್ಯೆಗಳು, ಎಷ್ಟು ಇವತ್ತು ನಮಗೆ ವಿಘ್ನಗಳಿದೆ, ಆಪತ್ತುಗಳಿದೆ. ಒಳ್ಳೆ ಮನೆತನದೊಳಗೆ ಹುಟ್ಟುವುದಕ್ಕೆ ಆಪತ್ತು, ಒಳ್ಳೆ ಮನೆತನದಲ್ಲಿ ಹುಟ್ಟಿದ ಮೇಲೆ ಸತ್ಸಂಸ್ಕೃತನಾಗುವುದಕ್ಕೆ ಆಪತ್ತುಗಳು, ಗುಣವಂತನಾಗುವುದಕ್ಕೆ ಆಪತ್ತುಗಳು, ಮದುವೆಯಾಗುವುದಕ್ಕೆ ಆಪತ್ತು, ಸಂತಾನ ಪಡೆಯುವುದಕ್ಕೆ ಆಪತ್ತು, ಯಜ್ಞ ಯಾಗಗಳನ್ನು ಮಾಡುವುದಕ್ಕೆ ಆಪತ್ತು, ಅನ್ನದಾನಾದಿಗಳನ್ನು ಮಾಡುವುದಕ್ಕೆ ಆಪತ್ತು, ಭಗವತ್ ಪೂಜೆಯನ್ನು ಮಾಡುವುದಕ್ಕೆ ಆಪತ್ತು. ಯಾವ ಸತ್ಕರ್ಮ ನಮ್ಮಿಂದ ಆಪತ್ತು ಇಲ್ಲದೆ, ವಿಘ್ನಗಳಿಲ್ಲದೆ ಆಗುತ್ತೆ? ಎಲ್ಲದಕ್ಕೂ ಆಪತ್ತುಗಳಿದೆ, ಎಲ್ಲದಕ್ಕೂ ವಿಘ್ನಗಳಿವೆ. ಆ ವಿಘ್ನಗಳಿಗೆ ನಿಯಾಮಕರಾದ ದೇವ ದೈತ್ಯರು ಯಾರು? ರಾಕ್ಷಸರು. ಆ ರಾಕ್ಷಸರು ಎಲ್ಲರೂ ನಿನ್ನ ಹೆಸರು ಎತ್ತುವುದರಿಂದ ಭೀತಾನಿ, ಹೆದರಿ ಹೋಗುತ್ತಾರೆ. ದಿಶೋ ದ್ರವಂತಿ, ದಿಕ್ಕಪಾಲಾಗಿ ಓಡಿ ಹೋಗಿಬಿಡ್ತಾರೆ. ಸರ್ವೇ ನಮಸ್ಯಂತಿ ಚ, ದೇವಾದಿ ದೇವತೆಗಳು ನಿನಗೆ ನಮಸ್ಕಾರವನ್ನು ಮಾಡ್ತಾರೆ. ನಿನ್ನ ನಾಮೋಚ್ಚಾರಣೆಯನ್ನು ಮಾಡಿದ ನನಗೆ ಮಂಗಳವನ್ನು ಹರಿಸ್ತಾರೆ. ಅಂತಹ ಕೃಷ್ಣ ನಿನ್ನ ನಾಮನೋ ಅಂತ ಹೇಳಿ ಬಹಳ ಸೊಗಸಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಇದನ್ನೇ ದಾಸರು ಹೇಳ್ತಾರೆ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಪೊರೆವ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಎಂಬುದಾಗಿ ಹೇಳ್ತಾರಲ್ಲ, ಹಾಗೆ ಈ ಶ್ಲೋಕವನ್ನು ಪ್ರತಿನಿತ್ಯ ದೇವರ ಸನ್ನಿಧಾನದೊಳಗೆ ಪ್ರಾರ್ಥನೆಯನ್ನು ಮಾಡಬೇಕು. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹರ್ಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಹೇಳ್ತಾನೆ, ಕಸ್ಮಾಚ್ಚ ತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದ ಸತ್ತತ್ಪರಂ ಯಚ. ಕಾರ್ಯಕಾರಣವಾದ ರೂಪವಾದ ಜಗತ್ತಿಗೆ ಸ್ವಾಮಿಯಾದ
ನಾಶರಹಿತನಾದ, ಜಗತ್ತನ್ನೇ ಮನೆಯನ್ನಾಗಿ ಮಾಡಿಟ್ಟುಕೊಂಡ, ಅನಂತ ದೇವತೆಗಳಿಗೆ ಒಡೆಯನಾದ, ಸ್ವಯಂ ಅನಂತನಾದ, ದೇವತೆಗಳಿಗೆ ಸರ್ವೋತ್ತಮನಾದ, ಆದಿಕರ್ತೃವಾದ ಬ್ರಹ್ಮಣನಿಗಿಂತಲೂ ಉತ್ತಮನಾಗಿರ್ತಕ್ಕಂಥ ನಿನಗೆ ನಮಸ್ಕಾರವನ್ನು ಮಾಡದೇ ಇರುವ ಪೆದ್ದು ಯಾರಿದ್ದಾರೆ? ನಿನ್ನ ನಾಮಸ್ಮರಣೆಯನ್ನು ಮಾಡೋದೇ ಇರುವ ದಡ್ಡ ಯಾರಿದ್ದಾರೆ ಜಗತ್ತಿನೊಳಗೆ? ನಿನ್ನ ನಾಮಸ್ಮರಣೆಯನ್ನು ಮಾಡದಿದ್ದವನು ಪಶುರೇವ, ಅವನು ಪಶುವೇ ಆಗಿರಬೇಕು, ಇನ್ನೇನಿಲ್ಲೇ ಇಲ್ಲ. ತ್ವಮ ಆದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ನೀನು ಆದಿದೇವನಾಗಿದ್ದೀಯ, ಸ್ವಯಂ ಪುರುಷನಾಮಕನಾಗಿದ್ದೀಯ, ಪುರಾಣ ಪುರುಷನಾಗಿದ್ದೀಯ, ಇಡಿಯಾದ ಈ ಜಗತ್ತಿಗೆ ಆಶ್ರಯನಾಗಿದ್ದೀಯ. ಸ್ವಯಂ ತಿಳಿಯುವವನು ನೀನು, ತಿಳಿದುಕೊಳ್ಳುವವನು ನೀನು, ತಿಳಿಸುವವನು ನೀನು, ಮೋಕ್ಷಾದಿಗಳನ್ನು ಕೊಡುವವನು ನೀನು, ಸ್ವಯಂ ಅನಂತ ರೂಪನಾಗಿದ್ದೀಯಲ್ಲೋ ಕೃಷ್ಣ, ನಿನಗೆ ಅನಂತ ಪ್ರಣಾಮಗಳು ಎಂಬುದಾಗಿ ಮತ್ತೆ ನಮಸ್ಕಾರ ಮಾಡ್ತಾನೆ. ವಾಯುರ್ಯಮೋಗ್ನಿರ್ವರುಣಶ್ಚ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು, ಯಮ, ಅಗ್ನಿ, ವರುಣ, ಚಂದ್ರ, ಪ್ರಜಾಪತಿ ಎಲ್ಲರಲ್ಲೂ ನಿಂತು ಅವರವರಿಗೆ ಯೋಗ್ಯವಾದ ಶಕ್ತಿಯನ್ನು ಕೊಟ್ಟವನು ನೀನಾಗಿದ್ದೀಯ. ಆ ಶಬ್ದಗಳಿಂದ ಸ್ವಯಂ ಪ್ರತಿಪಾದ್ಯನಾಗಿದ್ದೀಯ. ಆ ಎಲ್ಲ ಶಬ್ದಗಳ ಗುಣ ಪ್ರವೃತ್ತಿಗಳು ನಿನ್ನಲ್ಲಿ ಉಂಟು. ಆದ್ದರಿಂದಾಗಿ ಸಹಸ್ರಕೃತ್ವ ನಮೋ ನಮಸ್ತೆ, ಸಾವಿರ ಸಾವಿರ ಅನಂತ ಪ್ರಣಾಮಗಳು ನಿನಗೆ. ಕೃಷ್ಣಾಯನೋ ನಮತಿ ಯತ್ ಶಿರ ಏಕದಾಪಿ ತಾನ್ ಆನ ಯದ್ಧ ಮಸತು ಅಕೃತ ಎಂಬುದಾಗಿ ಹೇಳ್ತಾರಲ್ಲ ಷಷ್ಠಸ್ಕಂದ ಶ್ರೀಮದ್ ಭಾಗವತದಲ್ಲಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲಿ ಕೃಷ್ಣನಿಗೆ ನಮಸ್ಕಾರವನ್ನು ಸಹಸ್ರಕೃತ್ವ ಅನಂತ ನಮಸ್ಕಾರಗಳನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಹೇಳೋದು, ಈ ಅನಂತಾನಂತ ನಮಸ್ಕಾರಗಳನ್ನು ಯಾರು ಮಾಡುವುದಿಲ್ಲಲ್ಲ ಅವರನ್ನು ನರಕಕ್ಕೆ ಎಳೆದುಕೊಂಡು ಬನ್ನಿ ಅಂತ ಅಲ್ಲಿ ಹೇಳ್ತಾರೆ. ಅಕೃತ ಕೃಷ್ಣ ಎಂಬುದಾಗಿ ಹೇಳಿದಂತೆ ಬಹಳ ಅದ್ಭುತ ರೀತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ, ಅನಂತ ವೀರ್ಯ, ಅನಂತವಾಗಿರ್ತಕ್ಕಂಥ ಪರಾಕ್ರಮ ಉಳ್ಳವನು ನೀನಾಗಿದ್ದೀಯ. ಸಖೇತಿ ಮತ್ವ, ಇಂತಹ ಸರ್ವೋತ್ತಮನಾದ, ಸರ್ವಜ್ಞನಾದ, ಸರ್ವಶಕ್ತನಾದ, ಅನಂತ ಗುಣಪರಿಪೂರ್ಣನಾದ ನಿನಗೆ ನನಗೆ ಗೊತ್ತಾಗದೇನೆ ನಾನು ನಿನ್ನನ್ನು ಗೆಳೆಯ ಎಂಬುದಾಗಿ ತಿಳಿದು ಹೇ ಕೃಷ್ಣ ಅಂತ ಕರೆದೆ, ಹೇ ಯಾದವ ಅಂತ ಕರೆದೆ, ಗೆಳೆಯ ಅಂತ ಕರೆದೆ. ಅಜಾನತ, ನಿನ್ನ ಮಹಿಮೆಯನ್ನು ನಾನು ತಿಳಿಯಲಿಲ್ಲ ಕೃಷ್ಣ, ತಿಳಿಯಲಿಲ್ಲ. ಮಯ ಪ್ರಮಾದ ಪ್ರಣಯೇನ ವಾಪಿ, ನನ್ನಿಂದ ತಪ್ಪಾಗ್ಯದ. ಆ ತಪ್ಪು ಮಾತ್ರ ಅಹಂಕಾರದಿಂದ ಆಗಿಲ್ಲ, ಪ್ರಣಯೇನ ಪ್ರೀತಿಯಿಂದ ಆಗಿದೆ. ಹೌದು, ನಾವು ತಪ್ಪು ಮಾಡೋಣ ಬೇಡ ಅಂತ ಅನ್ನೋದಿಲ್ಲ, ಆದರೆ ದೇವರಲ್ಲಿ ಭಕ್ತಿ ಅನುರಾಗಗಳಿಂದ ತಪ್ಪಾಗಲಿ, ಅಹಂಕಾರದ ಉನ್ಮಾದದೊಳಗೆ ತಪ್ಪುಗಳು ಸರ್ವಥಾ ಆಗುವುದು ಬೇಡ ಎನ್ನುವುದನ್ನು ಅರ್ಜುನ ಇಲ್ಲಿ ಬಹಳ ಸೊಗಸಾಗಿ ತಿಳಿಸಿಕೊಡ್ತಾನೆ. ಯಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತಚ್ಛಾಮಯೇ ತ್ವಾಮಹಮಪ್ರಮೇಯಂ. ಸ್ವಾಮಿ, ನಿನ್ನ ಮೇಲೆ ಅಪಹಾಸವನ್ನು ಮಾಡಿದೆ. ವಿಹಾರ ಶಯ್ಯಾಸನ ಭೋಜನೇಶು, ವಿಹಾರ ಮಾಡ್ತಾ ಇರುವಾಗ, ಹಾಸಿಗೆಯಲ್ಲಿರುವಾಗ, ಒಂದು ಸಿಂಹಾಸನದಲ್ಲಿ ಕೂಡುವಾಗ, ಊಟಕ್ಕೆ ಕೂಡುವಾಗ ನಿನ್ನ ಜೊತೆಗೆ ಸರಿಸಮಾನವಾಗಿ ಕುಳಿತುಕೊಂಡೆ. ಇದು ನಾನು ನಿನಗೆ ಮಾಡುವ ಘೋರವಾದ ಅವಮಾನ ತಾನೆ. ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಅಂತಹ ಅನಂತ ಅಪರಾಧಗಳು ನನ್ನಲ್ಲಿವೆ, ಕ್ಷಮ ಮಾಡು ಸ್ವಾಮಿ. ದಾಸರು ಹೇಳ್ತಾರೆ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಹಾಗೆ ಅರ್ಜುನ ಹೇಳ್ತಾ ಇದ್ದಾನೆ, ಎಷ್ಟು ಅಪರಾಧಗಳನ್ನು ಮಾಡಿದ್ದೇನೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ್ಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ ಎಂಬುದಾಗಿ ಕಾಲಿಗೆ ಬಿದ್ದು ಬೇಡಿಕೊಳ್ತಾ ಇದ್ದಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಜಗತ್ತಿಗೆ ಪಿತೃವಾಗಿದ್ದೀಯ, ಚರಾಚರಾತ್ಮಕವಾದ ಜಗತ್ತಿಗೆ ಗುರುವಾಗಿದ್ದೀಯ. ನಿನಗೆ ಸಮರಾದವರು ಅಥವಾ ನಿನಗಿಂತಲೂ ಉತ್ತಮರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದಾಗಿ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ, ಆದ್ದರಿಂದಾಗಿ ನನ್ನ ಈ ಶರೀರವನ್ನು ನಿನ್ನ ಕಾಲಕ್ಕೆ ಹಾಕ್ತಾ ಇದ್ದೇನೆ.
ಹೇಗೆ ತಂದೆ ಮಗನನ್ನು ಮಗ ಮಾಡಿದ ನೂರಾರು ಅಪರಾಧಗಳನ್ನು ಕ್ಷಮೆ ಮಾಡಿ ಅವನನ್ನು ರಕ್ಷಣೆಯನ್ನು ಮಾಡ್ತಾನಲ್ಲ, ಹಾಗೆ ಪಿತೇವ ಪುತ್ರಸ್ಯ, ತಂದೆ ಮಗನಿಗೆ ರಕ್ಷಣೆ ಮಾಡಿದಂತೆ, ಗೆಳೆಯ ತನ್ನ ಗೆಳೆಯನನ್ನು ರಕ್ಷಣೆಯನ್ನು ಮಾಡಿದಂತೆ, ಪ್ರಿಯನಾದವನು ತನ್ನ ಪ್ರಿಯಾರ್ಹನಾದವನನ್ನು ರಕ್ಷಣೆಯನ್ನು ಮಾಡುವಂತೆ ನನ್ನನ್ನು ರಕ್ಷಣೆಯನ್ನು ಮಾಡು, ನನ್ನ ತಪ್ಪುಗಳನ್ನು ಕ್ಷಮ ಮಾಡು ಸ್ವಾಮಿ. ತಪ್ಪುಗಳು ಒಪ್ಪಿದ ಬಳಿಕ ಅವಗುಣಗಳೆಣಿಸದೆ ತಿಮ್ಮಪ್ಪ ಸಲಹೋ ನೀನು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ದೇವರ ಜೊತೆಗೆ ಒಂದೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವನು ದೇವರೇ ಆಗಿರಬೇಕು. ಹಾಗಿದ್ದರೂ ದೇವರೇ ಎನ್ನುವಂತೆ ಅರ್ಜುನ ಕುಳಿತುಕೊಂಡ. ಆದರೆ ಅರ್ಜುನನಿಗೆ ಕಠೋರವಾದ ಶಿಕ್ಷೆ ಕೊಡದೇನೆ, ನೀನು ತಪ್ಪಲ್ಲೋ ಮಾರಾಯ, ನನ್ನ ಮೇಲೆ ಪ್ರೀತಿಯಿಂದ ನೀನು ಮಾಡಿದ್ಯಾ, ಹೋಗ ಆಚೆ ಅಂತೇಳಿ ರಕ್ಷಣೆ ಮಾಡ್ತಾನೆ, ಕ್ಷಮ ಮಾಡ್ತಾನೆ ದೇವರು. ಹೌದು, ನಮ್ಮಿಂದ ನೂರಾರು ತಪ್ಪುಗಳಾಗತ್ತೆ, ನಾವೇನು ಬ್ರಹ್ಮದೇವರಲ್ಲ ತಪ್ಪು ಮಾಡದೇ ಇರೋದಕ್ಕೆ. ಆದರೆ ವಿಷ್ಣು ಕರ್ತೃತ್ವಾನುಸಂಧಾನ ಜೊತೆಗೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಾನುಸಂಧಾನವಿತ್ತು ಅಂತಾಗಿದ್ದರೆ ಅಪ್ಪಿತಪ್ಪಿ ನಮ್ಮಿಂದ ಘಟಿಸಿದ ತಪ್ಪುಗಳನ್ನು ದೇವರು ಕ್ಷಮ ಮಾಡ್ತಾನೆ, ಮಾಡುತ್ತಿರ್ತಾನೆ. ಕಿರೀಟಿ ಆಮೇಲೆ ಮುಂದೆ ಹೇಳ್ತಾನೆ, ಅದೃಷ್ಟ ಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ತನ್ನ ತಪ್ಪನ್ನು ಒಪ್ಪಿಕೊಂಡು ಹೇಳ್ತಾನೆ, ಕೃಷ್ಣ ಆ ಹಳೆಯ ರೂಪ ತೋರಿಸು, ನನಗೆ ಯಾಕೆ ಹೆದರಿಕೆ ಆಗ್ತಾ ಇದೆ. ದೇವರನ್ನು ನೋಡೋದಕ್ಕೂ ಅವರವರಿಗೆ ಅಷ್ಟಷ್ಟು ಯೋಗ್ಯತೆ ಇದೆ. ಅಷ್ಟಾದ ಮೇಲೆ ಒಂದು ಕ್ಷಣ ಅಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ದೇವರು. ಒಂದು ಕ್ಷಣ ದೇವರು ಆ ರೂಪವನ್ನು ತೋರಿಸುವುದಿಲ್ಲ. ನಾವು ಕೂತಿರ್ತೇವೆ ದೇವರ ಮುಂದೆ, ಎಷ್ಟು ನಮ್ಮ ಯೋಗ್ಯತೆ ಇದೆ, ಆ ಯೋಗ್ಯತೆ ಮೀರಿದ ಮೇಲೆ ಒಂದು ಕ್ಷಣ ಅಲ್ಲಿ ಕಸಿವಿಸಿ ಆಗತ್ತೆ, ಕಿತ್ತಿ ಓಡಿಸಿಬಿಡ್ತಾನೆ ದೇವರು, ಅಲ್ಲಿ ಕೂಡ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ಅರ್ಜುನ ಹೇಳ್ತಾ ಇದ್ದಾನೆ, ಸಾಕು ಮಾರಾಯ ನಿನ್ನ ಈ ವಿಶ್ವರೂಪದ ದರ್ಶನ ಸಾಕು, ಹೆದರಿಕೆ ಆಗ್ತಾ ಇದೆ, ಆ ಹಳೇ ರೂಪವನ್ನೇ ತೋರಿಸಿಬಿಡು ಅಂತ ಹೇಳಿದಾಗ ಭಗವಾನ್ ವಾಚ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋ ಭವ ವಿಶ್ವಮೂರ್ತಿ. ಅನಂತ ಕೈಗಳುಳ್ಳಂತಹ ಹೇ ಭಗವನ್, 4 ಭುಜಗಳಿಂದ ಅಭಿವ್ಯಕ್ತನಾಗಿ ಸಾಕು ಸ್ವಾಮಿ ಅಂತ ಬೇಡಿಕೊಂಡಾಗ ಭಗವಾನ್ ಹೇಳ್ತಾನೆ, ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅರ್ಜುನ, ನಾನು ಸಂತುಷ್ಟನಾಗಿ ಈ ರೂಪವನ್ನು ತೋರಿಸಿದ್ದೇನೆ, ಇದು ಹಿಂದೆ ಯಾರೂ ನೋಡಿಲ್ಲ. ಅಲ್ಲ, ಈಗ ತಾನೇ ಹೇಳಿದ್ರಲ್ಲ, ಧೃತರಾಷ್ಟ್ರ ನೋಡಿದ ಮತ್ತು ಭೀಷ್ಮಕ ರಾಜ ನೋಡಿದ ಅಂತ. ಅವರು ನೋಡಿದ ವಿಶ್ವರೂಪಕ್ಕಿಂತಲೂ ಕೋಟಿ ಪಟ್ಟು ಮಿಗಿಲಾಗಿರ್ತಕ್ಕಂಥ ಉತ್ತಮವಾದ ವಿಶ್ವರೂಪ ಇದಾಗಿತ್ತು. ಅಲ್ಲಿರುವ ಭೀಮಸೇನ ದೇವರು ಬ್ರಹ್ಮಾದಿ ದೇವತೆಗಳು ಬಿಟ್ಟರೆ ನೋಡಿದ್ದು ಅರ್ಜುನ ಮಾತ್ರ, ಮತ್ತಿನ್ಯಾರಿಗೂ ಆ ವಿಶ್ವರೂಪ ಕಂಡೇ ಇಲ್ಲ ಇದು. ಕೃಷ್ಣ ಹೇಳ್ತಾನೆ, ನ ದೃಷ್ಟಪೂರ್ವಂ, ಹಿಂದೆ ಯಾರೂ ನೋಡಿಲ್ಲ. ಈ ವಿಶ್ವರೂಪವನ್ನು ನೋಡೋದಕ್ಕಾಗಿ ವೇದ ಬೇಕಾಗಿಲ್ಲ, ಯಜ್ಞ ಬೇಕಾಗಿಲ್ಲ, ಅಧ್ಯಯನ ಬೇಕಾಗಿಲ್ಲ, ದಾನ ಬೇಕಾಗಿಲ್ಲ, ಕ್ರಿಯೆಗಳು ಬೇಕಾಗಿಲ್ಲ, ತಪಸ್ಸು ಬೇಕಾಗಿಲ್ಲ. ಏನು ಮಾಡಿದರೂ ಕೂಡ ಈ ವಿಶ್ವರೂಪದ ದರ್ಶನ ಸುಲಭದೊಳಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಹೇಗಾಗತ್ತೆ? ಮುಂದೆ ಕೃಷ್ಣನೇ ಹೇಳ್ತಾನೆ, ಮಾತೆ ವ್ಯಥ ಮಾಚ ವಿಮೂಢ ಭಾವು ದೃಷ್ಟ ರೂಪಂ ಘೋರಮೀದೃಂ ಮಮೇದಂ ವ್ಯಪೇತಭೀಹಿ ಪ್ರೀತಮಾನಃ ಪುನಸ್ತಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ವ್ಯಪೇತಭೀಹಿ, ಇನ್ನು ಈ ಕ್ಷಣದಿಂದ ನಿನಗೆ ಯಾವ ಭಯವಿಲ್ಲ. ಅಲ್ಲಿ ಭೀಷ್ಮವಿರಲಿ, ದ್ರೋಣನಿರಲಿ, ಜಯದ್ರಥನಿರಲಿ, ಕರ್ಣ ಇರಲಿ, ಯಾರು ಬೇಕಾದವರು ಬಂದರೂ ಅವರನ್ನು ಯುದ್ಧ ಮಾಡಿ ಚಂಡಾಡುವಂಥ ಸಾಮರ್ಥ್ಯ ನಿನಗಿದೆ, ಧೈರ್ಯವಿದೆ, ಇನ್ನು ಹೆದರ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಕೃಷ್ಣ ಗಟ್ಟಿಯಾದಿ ಅನುಗ್ರಹವನ್ನು ಮಾಡಿ ತನ್ನ ರೂಪವನ್ನು ತಾನು ತೋರಿಸ್ತಾ ಇದ್ದಾನೆ. ಸಂಜಯೋವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಆ ದೊಡ್ಡದಾದ ವಿಶ್ವರೂಪವನ್ನು ಉಪಸಂಹಾರವನ್ನು ಮಾಡಿ ಅತ್ಯಂತ ಸೌಮ್ಯವಾದ ಮೊದಲಿನ ರೂಪಬಂಧದಿಂದ ಅರ್ಜುನನ ಮುಂದೆ ಕೃಷ್ಣ ನಿಂತಿದ್ದಾನೆ. ಅದನ್ನು ನೋಡಿ ಅರ್ಜುನ ಹೇಳ್ತಾನೆ, ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಕೃಷ್ಣ, ನಿನ್ನ ಈ ಸೌಮ್ಯವಾದ ರೂಪ ನೋಡಿದ ಮೇಲೆ ನನ್ನ ಜೀವ ನನ್ನ ಕೈಯಾಗಿ ಬಂತು ನೋಡು ಕೃಷ್ಣ ಅಂತ.
ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಅರ್ಜುನ, ಇಲ್ಲಿಯವರೆಗೆ ನೀನು ವಿಶ್ವರೂಪವನ್ನು ನೋಡಿದೆಯಲ್ಲ, ಈ ವಿಶ್ವರೂಪ ಸುದುರ್ದರ್ಶನ, ಯಾರಿಗೂ ಸುಲಭದೊಳಗೆ ಸಿಗುವುದಿಲ್ಲ. ದೇವಾದಿ ದೇವತೆಗಳು ನಿತ್ಯದೊಳಗೂ ಈ ರೂಪದ ದರ್ಶನವಾಗಬೇಕು ಅಂತ ಹೆಣಗಾಡ್ತಾರೆ, ತಿಣಗಾಡ್ತಾರೆ. ಬಹಳ ಕಡಿಮೆಯಾಗಿ ದರ್ಶನವಾಗುತ್ತೆ. ನಾಹಂ ವೇದೈಹಿ, ನಾನು ವೇದದಿಂದ ಸಿಕ್ಕು ಬರುವುದಿಲ್ಲ. ನ ತಪಸ್ಸು ಮಾಡೋದ್ರಿಂದ ಸಿಕ್ಕು ಬರುವುದಿಲ್ಲ. ನ ದಾನೇನ, ದಾನದಿಂದ ನಾನು ಸಿಕ್ಕು ಬರುವುದಿಲ್ಲ. ನಚ ಇಚ್ಛೆಯ, ಯಜ್ಞಯಾಗಗಳನ್ನು ಮಾಡೋದ್ರಿಂದ ನಾನು ಸಿಗುವುದಿಲ್ಲ. ಇಂಥ ಅದ್ಭುತವಾದ ರೂಪ ಸುಲಭದೊಳಗೆ ಶಕ್ಯವಿಲ್ಲ, ಇದು ಸಾಧ್ಯವಿಲ್ಲ. ಹಾಗಾದರೆ ಹೇಗೋ ಕೃಷ್ಣ ಅಂತಂದರೆ, ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿದೋರ್ಜನ, ಅನನ್ಯಗತಿಕವಾಗಿ ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು, ಅಪ್ರತಿಮವಾದ ಭಕ್ತಿಯನ್ನು ಮಾಡಬೇಕು. ಭಕ್ತಿ ಮಾಡಬೇಕಂದ್ರೆ ಇವೆಲ್ಲ ಹಿಂದಿನ ಬೇಕು. ವೇದ, ಯಜ್ಞ, ದಾನ, ತಪಸ್ಸು ಎಲ್ಲ ಬೇಕು. ಅವೆಲ್ಲ ಇದ್ದರೇನೆ ಅನನ್ಯಗತಿಕವಾಗಿ ಭಕ್ತಿ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ. ಈ ವಿಶ್ವರೂಪವನ್ನು ತಿಳಿದುಕೊಳ್ಳಬೇಕು ಅಂದರೆ ನನ್ನಲ್ಲಿ ಭಕ್ತಿ ಮಾಡಬೇಕು. ನೋಡಬೇಕಂದ್ರೆ ಅನನ್ಯಗತಿಕವಾದ ಭಕ್ತಿ ಇರಬೇಕು. ತತ್ವೇನ ತಿಳಿಯಬೇಕು ಅಂತಂದರೆ ಬಹಳ ಅದ್ಭುತ ರೀತಿಯಿಂದ ಭಕ್ತಿ ಬೇಕು. ಕೊನೆಗೆ ಈ ವಿಶ್ವರೂಪದಲ್ಲೇನೇ ಪ್ರವೇಶವನ್ನು ಮಾಡಬೇಕು ಅಂತಂದರೆ ಪರಿಪೂರ್ಣ ಮಟ್ಟದಲ್ಲಿ ಭಕ್ತಿಯನ್ನು ಮಾಡುವವನಾಗಿರಬೇಕು. ಅದಕ್ಕಾಗಿ ಮತ್ಕರ್ಣಕೃತ್, ಅತ್ಯಂತ ಭಕ್ತಿಯಿಂದ ನಾನು ಹೇಳಿದ ವಿಹಿತವಾದ ಕರ್ಮಗಳನ್ನು ನೀನು ಮಾಡು. ಮತ್ಪರಮಃ, ನಾನೇ ಸರ್ವೋತ್ತಮ ಎಂಬುದಾಗಿ ಗಟ್ಟಿಯಾಗಿ ನಂಬಿ ಆ ಕರ್ಮಗಳನ್ನು ಮಾಡು. ಮದ್ಭಕ್ತ, ಅವಿಚ್ಛಿನ್ನ ಭಕ್ತನಾಗು. ಕಮರ್ಷಿಯಲ್ ಭಕ್ತನಾಗಬೇಡ, ವ್ಯಾವಹಾರಿಕ ಭಕ್ತನಾಗಬೇಡ. ಅಖಂಡವಾಗಿ ದೇವರನ್ನು ಗಟ್ಟಿಯಾಗಿ ದೃಢವಾಗಿ ನಂಬಿದ ಅಪ್ರತಿಮನಾದ ಭಕ್ತನಾಗು. ಸಂಘ ವಿವರ್ಜಿತ, ಧನ ಕನಕ ಮನೆ ಮಠ ಇದು ಯಾವುದರ ಮೇಲೂ ಸಂಘ ಮಾಡಲಿಕ್ಕೆ ಹೋಗಬೇಡ. ಎಷ್ಟು ಸಂಘದಿಂದ ದೂರ ಆಗ್ತೀಯ ಅಷ್ಟು ನೀನು ತುಂಬ ಹಗುರಾಗ್ತೀಯ. ಎಷ್ಟು ಸಂಘವನ್ನು ಮಾಡ್ತೀಯ, ಎಷ್ಟು ಸಹವಾಸವನ್ನು ಮಾಡ್ತೀಯ, ನೀನು ಅಷ್ಟು ಭಾರನಾಗೋದು ನಿಶ್ಚಿತ. ಅವರನ್ನು, ಆ ವಸ್ತುಗಳನ್ನು ಎಳೆದುಕೊಂಡು ಹೋಗೋದಕ್ಕಾಗಿ ತಿಣುಕಾಡಬೇಕಾಗತ್ತೆ. ಒಬ್ಬ ಹೊಸ ವ್ಯಕ್ತಿಯ ಜೊತೆಗೆ ನೀನು ಗೆಳೆತನ ಮಾಡಿದೀಯ ಅಂತಾದರೆ ಆ ಗೆಳೆತನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬಹಳ ಪ್ರಯತ್ನ ಮಾಡಬೇಕಾಗುತ್ತೆ. ನಿನ್ನ ಜೀವನದೊಳಗೆ ಒಬ್ಬ ಹೊಸ ವ್ಯಕ್ತಿ ಬಂದ ಅಂತಾದರೆ ಆ ವ್ಯಕ್ತಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಾಡಬೇಕಾಗತ್ತೆ. ನಿನ್ನ ಜೀವನದೊಳಗೆ ಒಂದು ಹೊಸ ವಸ್ತು, ಬಂಗಾರ, ಬೆಳ್ಳೆ, ವಜ್ರ, ವೈಡೂರ್ಯ ಮುಂತಾದ ಒಂದು ವಸ್ತು ಬೇಡ, ಈ ಶಾಟಿ ಇದು ಬಂತು ಅಂತಾದರೆ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬಹಳ ಹೆಣಗಾಡಬೇಕಾಗತ್ತೆ. ಆದ್ದರಿಂದಾಗಿ ಸಂಘವರ್ಜಿತ, ಸಂಘವನ್ನು ಬಿಟ್ಟಾಕು. ನಿರ್ವೈರ, ಯಾವ ವಿಷ್ಣು ಭಕ್ತನನ್ನು ಕೂಡ ವೈರ ಸಾಧಿಸಿಕೊಳ್ಳಿಕ್ಕೆ ಹೋಗಬೇಡ. ಯಾವ ವಿಷ್ಣು ಭಕ್ತನನ್ನು ಕೂಡ ಬೆನ್ನ ಹಿಂದೆ ಮಾತನಾಡಲಿಕ್ಕೆ ಹೋಗಬೇಡ. ಯಾವ ವಿಷ್ಣು ಭಕ್ತನಿಗೂ ಅವಮಾನ ಮಾಡಲಿಕ್ಕೆ ಹೋಗಬೇಡ. ವಿಷ್ಣು ಭಕ್ತರಿಗೆ ಮಾಡುವ ಅವಮಾನ ನಿನಗಲ್ಲ, ನಿನ್ನ ತಲೆಮಾರಿನ 100 ತಲೆಮಾರುಗಳವರೆಗೂ ಕೂಡ ಮಹಾಹಾನಿಯನ್ನು ತಂದುಕೊಡುತ್ತೆ, ಅನರ್ಥವನ್ನು ತಂದುಕೊಡುವಂಥದ್ದಾಗತ್ತೆ. ಆದ್ದರಿಂದಾಗಿ ನಿರ್ವೈರ ಸರ್ವಭೂತೇಶು, ಯಾವ ಕಾರಣಕ್ಕೂ ಕೂಡ ವಿಷ್ಣು ಭಕ್ತರನ್ನು ನೀನು ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ನಿನಗೆ ಕೊಡಲಿಕ್ಕಾಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವರ ಬುದ್ಧಿವಂತಿಕೆಗೆ ತಕ್ಕಷ್ಟು ನೀನು ನಿನ್ನ ಬುದ್ಧಿವಂತಿಕೆಯನ್ನು ಓಡಿಸ್ಲಿಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ವಿಷ್ಣು ಭಕ್ತನಾಗಿದ್ದ ಅಂತಂದರೆ ಕಾಲು ಮುಗಿ ಕೈ ಮುಗಿ ದೂರ ಇರು, ನಿನಗೆ ಹಿತವಾಗತ್ತೆ, ನಿನಗೆ ಒಳ್ಳೆಯದಾಗತ್ತೆ, ಪರಮ ಮಂಗಳವಾಗತ್ತೆ. ಯಸ್ಸ ಮಾಮೇತಿ ಪಾಂಡವ, ಇಂತಹ ವ್ಯಕ್ತಿ ಯಾರೋ ಅವನು ನೇರವಾಗಿ ನನ್ನಲ್ಲಿಯೇನೇ ಪ್ರವೇಶವನ್ನು ಮಾಡ್ತಾನೆ ಅಂತ ಹೇಳಿ ಅತ್ಯದ್ಭುತವಾದ ವಿಶ್ವರೂಪದ ದರ್ಶನವನ್ನು ಆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತೋರಿಸಿಕೊಡ್ತಾನೆ. ಇವತ್ತಿನ ದಿನದ ಅತಿ ಶ್ರೇಷ್ಠವಾದ ದೊಡ್ಡದಾದ ಸೌಭಾಗ್ಯವೇನು ಅಂತಂದರೆ, ಆ ವಿಶ್ವರೂಪದ ಅದ್ಭುತವಾದ ಪಾದ, ಆ ಪಾದದ ಸನ್ನಿಧಾನದಲ್ಲಿ ಗಯಾ ಕ್ಷೇತ್ರದಲ್ಲಿ ವಿಷ್ಣು ಪಾದದ ಅತ್ಯಂತ ಪಕ್ಕದಲ್ಲಿಯೇ ವಿಶ್ವರೂಪಾಧ್ಯಾಯವನ್ನು ಹೇಳುವ ದೊಡ್ಡದಾದ ಸೌಭಾಗ್ಯವನ್ನು ನನ್ನ ಅತ್ಯಂತ ಆತ್ಮೀಯ ಮಿತ್ರನಾದ ನಮ್ಮ ಪ್ರವೀಣಾಚಾರ್ಯ ಬಹಳ ಪ್ರೀತಿಯಿಂದ ಅನುಗ್ರಹಪೂರ್ವಕವಾಗಿ ಒದಗಿಸಿಕೊಟ್ಟಿದ್ದಾನೆ. ಆ ಪುಣ್ಯಾತ್ಮ, ಆ ಗೆಳೆಯನಿಗೂ ಆ ಮಿತ್ರನಿಗೂ ಕೂಡ ನನ್ನ ಅನೇಕ ಪ್ರಣಾಮಗಳನ್ನು ಸಲ್ಲಿಸ್ತಾ
ಈ ವಿಶ್ವರೂಪಾಧ್ಯಾಯದ ಕಿಂಚಿತ್ ಯಥಾಶಕ್ತಿ ಅನುವಾದವನ್ನು ಅಸ್ಮತ್ ಗುರುವಂತರ್ಗತ, ಸತ್ಯಸಂಧತೀರ್ಥ ಗುರುವಂತರ್ಗತ, ವಿದ್ಯಾಧೀಶ ತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ, ಅನಂತ ಶಕ್ತಿ, ಅನಂತ ಬಲ, ಅನಂತ ಪರಾಕ್ರಮ, ಅನಂತ ವೀರ್ಯ, ಅನಂತ ಗುಣಗಳು, ಅನಂತ ದಯ, ಅನಂತ ಕಾರುಣ್ಯ ಇತ್ಯಾದಿಗಳಿಂದ ಒಳಗೊಂಡಂತಹ ಆ ಭಗವಂತನ ಚಕ್ರ ಶಂಖ ರೇಖಾಂಕಿತವಾದ ಪರಮ ಸುಂದರವಾದ ಕೋಮಲವಾದ ಆ ಅಡೆದಾವರೆಗಳಲ್ಲಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಸನ್ಮಂಗಳಗಳನ್ನು ಉಂಟು ಮಾಡುವಂತಹ ಅಡೆದಾವರೆಗಳಲ್ಲಿ